ನೆಕ್ಸ್ಟ್ ಮ್ಯಾಚ್ ಅನೌನ್ಸ್ ಮಾಡ್ರಿ. ನೋಡ್ರಿ, ಸಮಯದ ಅಭಾವ ಇರೋದ್ರಿಂದ ಅಲ್ಲಿ ನಮ್ಮ ಅಫಿಷಿಯಲ್ಸ್ ಏನ್ ನೆಕ್ಸ್ಟ್ ಮ್ಯಾಚ್ ಕಾಲ್ ಮಾಡ್ತಾರೋ ಅವ್ರಿಗೆ ಆಗಾಗಲೇ ಮೊದಲನೇ ಕಡೆ ಕೊಟ್ಟಾಗಿದೆ. ಓಕೆ ಓಕೆ ಕಾಲ್ ಮಾಡಿದ ತಕ್ಷಣ ದಯವಿಟ್ಟು ತಾವು ಇಲ್ಲಿರಿ. ಮಳೆ ಆತಂದ್ರೆ ಮತ್ತೆ 3 ದಿನ ಬರಕ್ ರೆಡಿ ಆಗ್ಬೇಡ್ರಿ. ನಾವು ಊರವ್ರದೀವಿ, 3 ದಿನ ಬರ್ತೀವಿ, ನಿಮ್ಗೆ ತ್ರಾಸರು. ಈಗ ಮೈದಾನದಲ್ಲಿರ್ತಕ್ಕಂಥ ಹಲ್ಲಿಗುಂದು ಹಾಗೂ ಗಲಗಲಿ ಎರಡು ಟೀಮಿನ ಆಟಗಾರರಿಂದ ಉತ್ತಮವಾದಂತಹ ಕಬಡ್ಡಿ ಮೂಡಿ ಬರ್ತಾ ಇದೆ. ಮಾತಾಡಿ ತಮ್ಮ ಸರ್, ಕೈಯಾಗ ಒಳಗ ಏನ್ರಿ ಕಡೆಗಳು ಗಂಟು ಅಂತಂದ್ರೆ ವಾರ್ನಿಂಗ್ ಕೊಡ್ಬೇಡ್ರಿ. ಟೆಕ್ನಿಕಲ್ ಪಾಯಿಂಟ್ ಕೊಟ್ಟು ಅವ್ನು ಹೊರಗೆ ಕಳ್ಸ್ರಿ. ಈ ಒಂದು ಕಬಡ್ಡಿಯ ಉತ್ತಮವಾದಂತಹ ಮೈದಾನ ನೀಡ್ತಾ ಇದ್ದಾರೆ. ಇನ್ನು ಯಾರ ತೂಕನ ಕೊಟ್ಟಿಲ್ಲ, ಅವರು ಬೇಗನೆ ಹೋಗಿ ತೂಕದ ಕೊನೆಗೆ ಹೋಗಿ ತೂಕವನ್ನು ಅಂದಿಬೇಕಂತ ಕೇಳ್ಕೊಳ್ತೇವೆ. ತೂಕದಲ್ಲಿ ಯಾರು ಆಟಗಾರ ಕೊಟ್ಟಿಲ್ಲ, ಅವರು ಬೇಗನೆ ಹೋಗಬೇಕು. ಉತ್ತಮವಾದಂತಹ ಪ್ರಯತ್ನ ವಿಫಲವಾಯಿತು. ಅದೇ ರೀತಿಯಾಗಿ ಅದೀವಲ್ಲ, ಎಲ್ಲರೂ ಅದೀವ, ಹೋಗಿ ಅಲ್ಲಿ ನಾವು ರೆಡಿ ಅದೀವ ಅಂತ ಹೇಳಿಲ್ಲ, ಮುಗಿದು ಹೋಗ್ತದೆ. ಸೋಮಗೌಡ ಪಾಟೀಲ್ ಅವರು ಕೂಡ ವೇದಿಕೆ ಮೇಲೆ ಆಗಮಿಸುತ್ತಾರೆ. ಬಾಲ ಗಗನ ಬೆಟ್ಟಬಂಡರು ಮನೆಗುದ್ದಿ ಇವರ ಸಂಯುಕ್ತ ಆಶ್ರಯದಲ್ಲಿ 55 ಕೆಜಿ 5 ಜನ ಮತ್ತು 58 ಕೆಜಿ ಇಬ್ಬರು ಕಬಡ್ಡಿ ಪಂದ್ಯಾವಳಿಗಳಿಗೆ ಸ್ಟಾರ್ಟ್ ಆಗಿವೆ. ಮೊದಲ ಪಂದ್ಯ ಗಲಗಲಿ ಹಾಗೂ ಹಂದಿಗೊಂಡ. ಡುವಲ್ ಟೈಮ್. ಇದು 55 ಕೆಜಿ ಹಾಗೂ 58 ಕೆಜಿ ಕಬಡ್ಡಿಯ ಪಂದ್ಯಾವಳಿ ಹಾಗೂ ಮನೆಗುದ್ದಿ ಕಬಡ್ಡಿ ವೈಭವ. ಅದೇ ರೀತಿಯಾಗಿ ಶಿವಣ್ಣ ಪಾಟೀಲ್ ಅವರಿಗೆ ತಂಡದ ಸದಸ್ಯರಿಂದ ಒಂದು ಸನ್ಮಾನ ಕಾರ್ಯಕ್ರಮವನ್ನು ನಿರ್ವಹಿಸಬೇಕೆಂದು ಕೇಳಿಕೊಳ್ಳುತ್ತೇವೆ. ಎರಡು ಟೀಮಿನ ಕಡೆಯಿಂದ ಉತ್ತಮವಾದಂತಹ ಪ್ರದರ್ಶನ ಮೂಡಿ ಬರ್ತಾ ಇದೆ. ಮಾರುತೇಶ್ವರ ದೇವಸ್ಥಾನ ಆವರಣದಲ್ಲಿ ಡೂ ಆರ್ ಡೈ ಅದೇ ರೀತಿಯಾಗಿ ಅಡವಯ್ಯ ಗಣಾಚಾರಿ ಅವರು ಕೂಡ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಮಾಡಿಕೊಂಡು ಅವರಿಗೂ ಕೂಡ ಒಂದು ತಂಡ ಸದಸ್ಯರಿಂದ ಸನ್ಮಾನ ಕಾರ್ಯಕ್ರಮವನ್ನು ನಡೆಸುವಂತೆ ಕೇಳಿದರು. ಡುವರ್ಡಾಯ್ ಮಾತಾಡ್ತಾರೆ. ಇವತ್ತು ಪಂದ್ಯಾವಳಿಯ ಪ್ರಥಮ ಬಹುಮಾನ 10,000 ರೂಪಾಯಿನ ಪರಶುರಾಮ ಎಂಬಾದರ್ ಅಧ್ಯಕ್ಷರ ಮಾತಂಗ ಫೌಂಡೇಶನ್ ಬಾರಿ ಉತ್ತಮವಾದಂತಹ ಪಾಯಿಂಟ್. ಗಲಗಲಿ 3 ಹಂದಿಗೊಂಡ 2, ಗಲಗಲಿ 3 ಹಂದಿಗೊಂಡ 2. ತಾವೀಗ ನೋಡ್ತಾ ಇರ್ತಕ್ಕಂಥ ಪಂದ್ಯ ಗಲಗಲಿ ಮತ್ತು ಹಂದಿಗುಂದ. ಗಲಗಲಿ ವರ್ಸಸ್ ಹಂದಿಗುಂದ. ಮುಂದಿನ ತಯಾರಿ ಸರ್, ಮುಂದಿನ ತಯಾರಿ ಮಹಾಲಕ್ಷ್ಮಿ ಸುದ್ದಿಗೆ ಹಾಗೂ ಫಾಸ್ಟ್ಗೆ ಸರ್ಲಿಂಗರ ಈಗಾಗಲೇ ರಿಪೋರ್ಟಿಂಗ್ ಮಾಡ್ಕೊಂಡಿದ್ದಾರೆ. ಧನ್ಯವಾದ. ಅವರು ಸಮಯವನ್ನು ಸದುಪಯೋಗ ಪಡಿಸ್ಕೊಳ್ಬೇಕು. ಇದ್ದಂಥ ಸಮಯದಲ್ಲಿ ನಾವು ಪಂದ್ಯವನ್ನು ಮುಗಿಸ್ತಾ ಇದ್ದೀವಿ. ಹಂದಿಗುಂದ ಹಾಗೂ ಗಲಗಲಿ ಟೀಮಿನಿಂದ ಉತ್ತಮವಾದ ಕಬಡ್ಡಿ ಮೂಡಿ ಬಂದ ಉತ್ತಮವಾದಂತಹ ಹಿಡಿತ
ಪ್ರಥಮ ಬಹುಮಾನ 1000 ರೂಪಾಯಿಯನ್ನ ಪರಶುರಾಮನ್ ಮಾಧವ್ ಅಧ್ಯಕ್ಷರು ಮಾತಂಗ ಫೌಂಡೇಶನ್ ಅವರಿಗೆ ಕೊಟ್ಟಿದ್ದಾರೆ. ಒಂದು ಟ್ರೋಫಿಯನ್ನ ರಮೇಶ್ ಅತನಿ ಪೊಲೀಸ್ ಇಲಾಖೆಯವರು ಕೊಟ್ಟಿದ್ದಾರೆ. ಅವರು ಕೂಡ ತುಂಬುವುದಿಲ್ಲ ಅಭಿನಂದನೆಗಳು. ದ್ವಿತೀಯ ಬಹುಮಾನವನ್ನ 7000 ರೂಪಾಯಿಯನ್ನ ಶ್ರೀ ಹನುಮಂತ ಮಾನಿಗಪ್ಪ ಗುಡಿ ಅಧ್ಯಕ್ಷರು ಗ್ರಾಮ ಪಂಚಾಯತಿ ಬರೆಗುದಿ ಕೊಟ್ಟಿದ್ದಾರೆ. ಅದು ಕೂಡ ತುಂಬುವುದಿಲ್ಲ ಅಭಿನಂದನೆಗಳು. ಈ ಒಂದು ದ್ವಿತೀಯ ಬಹುಮಾನಕ್ಕೆ ಟ್ರೋಫಿ ಉತ್ತಮವಾದಂತ ಹಿಡಿತ ನೀವು ಒಬ್ಬ ಹೇಳ್ರು ಗೊತ್ತಾಗತ್ತೆ, ಎಲ್ಲರೂ ಹೇಳ್ರು ಗೊತ್ತಾಗತ್ತೆ. ಯಾರು ಮಾತಾಡ್ತಾರೆ? ಬೆಳಗಲಿ ಆರೋಹದಿಂದ ಯಾರು ಗದ್ದಾಡ್ಸ್ಕೊಂಡು ಸ್ಕೋರ್ವಂತಿಗೆ ಯಾರು ಅಂಗಡಿ ಹೋಗ್ಬಿಡ ಎಲ್ಲರು ಗುರುಗಳ ಅಷ್ಟೇ ನೀವು ಅಂಗಡಿ ಹೋಗ್ಬಿಡ ಎಲ್ಲರು. ಈ ಬಗೆಯಲ್ಲಿ ಸೂಪರ್ ಟ್ರ್ಯಾಕರ್ ಆನಿದೆ. ಹೊಂದಿರುವುದು ಮತ್ತು ಗಲಗಲಕ್ಕೆ ಉತ್ತಮವಾದಂತಹ ಹಿಡಿತ ಕಾದೋಡನ ಉತ್ತಮವಾದಂತಹ ಹಿಡಿತ ಹೊಂದಿರುವುದು ಕಡೆಯಿಂದ 2 ಪಾಯಿಂಟ್ ಸೂಪರ್ ಟ್ರ್ಯಾಕರ್ ಆನಿತ್ತು. ಬಹುಮಾನವನ್ನ 5000 ರೂಪಾಯಿ ದ್ರೌಪದಿಯ ಮ್ಯಾಗರಿ ಹಾಗೂ ಟ್ರೋಫಿ ಕೊಡುಗೆನ ರಮೇಶ್ ಕೋಟಿಮನಿ ಕಾಣಿಕೆ ಕೊಟ್ಟಿದ್ದಾರೆ. ಅವರು ಕೂಡ ತುಂಬುವುದ ಅಭಿನಂದನೆಗಳು. ಉತ್ತಮವಾದಂತ ಈಗ ಮುಂದಿನ ಪಂದ್ಯದ ಆಪೋಸಿಟ್ ರಿಪೋರ್ಟ್ ಅನ್ನ ಅಲಂಕಾರ ಮಾಡಿಕೊಂಡಿದ್ದಾರೆ. ಅದರ ಸದ್ಯಕ್ಕೆ ಆಟಗಾರರು ಬಂದಿಲ್ಲ. ಅವರು ಕೂಡ ಆದಷ್ಟು ಬೇಗನೆ ಬಂದು ಆಫೀಸಲ್ಲಿ ರಿಪೋರ್ಟ್ ಮಾಡಿಕೊಂಡು ಹೋಗಬೇಕಂತ ನಾವು ಕೇಳಿಕೊಳ್ತೇವೆ. ಚತುರ್ಥ ಬಹುಮಾನವನ್ನ 5000 ರೂಪಾಯಿ ಸಂಗಯ್ಯ ಶ್ರೀ ಹಿರೇಮಠ್ ಎಸಿಎಂ ಬಜಾಜ್ ಫೈನಾನ್ಸರ್ ಕೊಟ್ಟಿದ್ದಾರೆ. ಟ್ರೋಫಿ ಕೊಡುಗೆನ ಚಂಡು ಕರ್ಗ ಭಾರತೀಯ ಸೇನಾ ಕೂಡ ತುಂಬ ಹೃದಯವಾಗಿ ಕೂಡ ಸಲ್ಲಿಸುತ್ತೇವೆ. ಉತ್ತಮವಾದಂತ ಆಟ ಉತ್ತಮವಾದಂತ ಹಿಡಿತ. ಸರಿಪ್ಪ ನೀವು ಅಂಗಡಿ ಸರಿ ಹುಡುಗರು ಸರಿ ಮ್ಯಾಗ ಬಂದಿದ್ದಾರೆ ಹುಡುಗರೇ ಸರಿ ಸರಿ. ಸೂಪರ್ ಸ್ಟ್ರೈಕರ್ ಆನಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಸಮವಸ್ತ್ರ ಕೊಡುಗೆನ ಜಿಲ್ಲೆ ಆಡಳಿತ ಕೊಟ್ಟಿದ್ದಾರೆ. ಅವರು ಕೂಡ ಅದರಿಂದ ಸಲ್ಲಿಸುತ್ತೇವೆ. ಬ್ಯಾಟ್ ಕೊಡುಗೆನ ಗುಲ್ಬರ್ಗ ಔಟಿ ಅವರು ಕೊಟ್ಟಿದ್ದಾರೆ. ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಶಾಲ್ ಕೊಡುಗೆಯನ್ನ ಆನಂದ್ ಮುನ್ನೋಳಿ ಭಾರತೀಯ ಸೈನಿಕರು ಮಹೇಶ್ ಹಳಗನ ಕಳಿಂಗ ಬಾಲ್ ಕೊಟ್ಟಿದ್ದಾರೆ. ಅವರು ಕೂಡ ತುಂಬ ಅಭಿನಂದನೆಗಳು. ರವಿನೈತನ ಕಾಣಿಕೆಯನ್ನ ಶಂಕರ್ ಸಿಂಗರ್ ಭಾರತೀಯ ಸೈನಿಕರು ಕೊಟ್ಟಿದ್ದಾರೆ. ಅವರು ಕೂಡ ತುಂಬ ಅಭಿನಂದನೆಗಳು. ತಾಲೂಕಾ ಅಧ್ಯಕ್ಷರಾಗಿರ್ತಕ್ಕಂಥ ಭಾರತೀಯ ಮಾಧವ್ ಅವರಿಗೆ ಹಾಗೂ ಮತ್ತು ಮಾಧವ್ ಅವರಿಗೆ ಒಂದು ಸನ್ಮಾನ ಕಾರ್ಯಕ್ರಮವನ್ನು ನಡೆಸಬೇಕಂತ ತಿಮ್ಮನ ಸದಸ್ಯರಿಗೆ ಕೇಳಿಕೊಳ್ಳುತ್ತೇನೆ. ಮುಂದಿನ 7 ಬೆಳಗಾವಿ 9 ಕಮಿಟಿಯವರ ಸರ್. ನೆಕ್ಸ್ಟ್ ಮಹಾಲಕ್ಷ್ಮಿ ಶೆಟ್ಟಿ ಹಾಗೂ ಕಾರ್ ಸಿದ್ದೇಶ್ವರ ಲಿಂಗ ಮಹಾಲಕ್ಷ್ಮಿ ಅವರನ್ನು ಬಂದಿಲ್ಲ ಸರ್. ಮಾಡುವಿಲ್ಲವೇ ಮಡಿದಾಡಿಯಲ್ಲಿ ಸೂಪರ್ ಟ್ಯಾಕಲ್ ಆನ್.
2 ಪಾಯಿಂಟ್ 2 ಪಾಯಿಂಟ್ ಕೊನೆಯ ಗೋಲ್ ಕ್ಯಾಪ್ಟನ್ Do or die. ಮಾಡಿದ್ದಾರೆ. ಅಲ್ಲಿ ನೋಡ್ತಾರ ರಾಮ ನಿಮ್ಗೆ ಎಷ್ಟಾಗಲಿಕ್ಕೆ ಆ ಹುಡುಗನ ಫಸ್ಟ್ ಇಲ್ಲಿ 40 ಪಾಯಿಂಟ್ ಇದಾವೆ. ಕೊನೆಯ 4 ನಿಮಿಷದ ಆಟ. ಬೇರೆ ಕಡೆ ಜಗಳಾಡಿ ಪಾಯಿಂಟ್ ತಗೊಂಡಂಗೆ ತೆಗಿಬೇಡ್ರಿ, ಆಡಿ ಪಾಯಿಂಟ್ ತೆಗಿರಪ್ಪ. ತುಳಿದಲ್ಲೂ ಪಾಯಿಂಟ್ ತೆಗಿಬೇಡ್ರಿ. ಹೌದು. ಹದಿಮೂರ 7 ಗಲಗಲೆ 14 ಗಲಗಲೆ 14 ಹದಿಮೂರ 7. ಮುಂದಿನ ಪಂದ್ಯ ಮಹಾಲಕ್ಷ್ಮಿ ಸಿಂಧಿ ಹಾಗೂ ಚಾರುಸಿದ್ದೇಶ್ವರ ಅವರು ರೆಡಿಯಾಗಿರಬೇಕು. ಇದು ಪಂದ್ಯ ಮುಗಿದ ತಕ್ಷಣ ಅವರು ಮೈದಾನಕ್ಕೆ ಆಗಮಿಸಬೇಕು. ಕೊನೆಯ 3 ನಿಮಿಷದ ಪಂದ್ಯ. Remaining 3 minutes. Both captain. ಉತ್ತಮವಾದಂತಹ ಸಿಂಧಿಗೆ ಹಾಗೂ ಇನ್ನೂರು ಆದಷ್ಟು ಬೇಗನೆ ಗ್ರೌಂಡ್ ಹತ್ರ ಬರ್ಬೇಕು ನೀವು. ಮಳೆ ಆಗಾಗ ಬರುವುದರಿಂದ ಎಲ್ಲ ಕಬಡ್ಡಿ ಆಟಗಾರರು ಸಮಯಕ್ಕೆ ಹೆಚ್ಚಿನ ಮಹತ್ವ ನೀಡಬೇಕು. ಡಾಕ್ಟರ್ ಸುಧಾಕರ್ ಸರ್ ಕೂಡ ವೇದಿಕೆಗೆ ಆಗಮಿಸಿದ್ದಾರೆ. ಬೋನಸ್ ಡಾಕ್ಟರ್ ಸುಧಾಕರ್ ಸರ್ ಕೂಡ ಮೈದಾನ ಇದು ವೇದಿಕೆಗೆ ಆಗಮಿಸಿದ್ದಾರೆ ಕೇಳಿಕೊಳ್ಳುತ್ತೇವೆ. ಕಬಡ್ಡಿ ಜೋರಾಗಿ ಹೋಗುತ್ತೆ. ಉತ್ತಮವಾದಂತಹ ಹಿಡಿತ ಅಜನಿಗಾಗಿ ಡಾಕ್ಟರ್ ಸುಧಾಕರ್ ಸರ್ ಅವರಿಗೆ ಒಂದು ಸನ್ಮಾನ ಕಾರ್ಯಕ್ರಮ ನಿರ್ವಹಿಸಿಕೊಡಬೇಕಂತ ಕುಟುಂಬ ಸದಸ್ಯರಿಗೆ ನಾನು ಕೇಳಿಕೊಳ್ಳುತ್ತೇನೆ. 11 ಗಲಗಲಿ 16 6 ಅಂಕಗಳ ಮುನ್ನಡೆಯಲ್ಲಿ ಗಲಗಲಿ ತಂಡ. ಕೊನೆಯ 1 ನಿಮಿಷದ ಆಟ. ಕೋಚಿಂಗ್ ಕ್ಯಾಪ್ಟನ್ ರಿಮೈನಿಂಗ್ ಲಾಸ್ಟ್ ಮಿನಿಟ್. ಸಿಂಧಿಗೆ ಹಾಗೂ ಇನ್ನೂರು ಆದಷ್ಟು ಬೇಗನೆ ನೀವು ಗ್ರೌಂಡಿನ ಹತ್ರ ಬರ್ಬೇಕು. ಮುಂದಿನ ಪಂದ್ಯ ಮಹಾಲಕ್ಷ್ಮಿ ತಂಡ ಸಿಂಧಿ ಹಾಗೂ ಚಾರುಸಿದ್ದೇಶ್ವರ ಹಂದಿಗುಂದ 11 ಗಲಗಲಿ 17. ಉತ್ತಮವಾದಂತಹ ಹಿಡಿತ. ಐವತ್ತೈದು ಕೆಜಿ ಉತ್ತಮವಾದಂತಹ ಹಿಡಿತ.